ಚಿತ್ರದುರ್ಗದಲ್ಲಿ ಭೀಕರ ಬಸ್ ದುರಂತ ನೋಡ್ತಾ ಇದ್ದಂತೆ ಹೊತ್ತಿ ಉರಿದ ಖಾಸಗಿ ಬಸ್ಸು. ನಿದ್ದೆ ಮಂಪರ್ನಲ್ಲಿದ್ದಂತಹ ಹಲವು ಮಂದಿ ಸಜೀವ ದಹನ, ಜವರಾಯನ ಅಟ್ಟಹಾಸಕ್ಕೆ ನಲುಗಿದ ಪ್ರಯಾಣಿಕರು. ಒಬ್ಬೊಬ್ಬರದ್ದು ಒಂದೊಂದು ಕರುಣಾಜನಕ ಕಥೆ. ಬೆಂಕಿ ಉರಿತಾ ಇದ್ರೂ ಕೂಡ ಸಾವನ್ನ ಗೆದ್ದವರು ಹೇಳಿದ್ದೇನು? ಎಲ್ಲದರ ಕಂಪ್ಲೀಟ್ ಡೀಟೇಲ್ಸ್ ಕರ್ನಾಟಕ ಟಾಪ್ 20ಯಲ್ಲಿ. ಲಾರಿ ಡಿಕ್ಕಿಯಿಂದಾಗಿ ಖಾಸಗಿ ಬಸ್ಸೊಂದು ಬೆಂಕಿಗೆ ಆಹುತಿಯಾಗಿ 9 ಮಂದಿ ಸಜೀವ ದಹನವಾಗಿದ್ದಾರೆ. ಹಿರಿಯೂರು ತಾಲೂಕಿನ ಗೊರ್ಲತ್ತು ಗ್ರಾಮದ ಬಳಿ ದುರಂತ ಸಂಭವಿಸಿದೆ. ಹಿರಿಯೂರಿನಿಂದ ಬೆಂಗಳೂರಿಗೆ ತೆರಳುತ್ತಿದ್ದ ಲಾರಿ ಬೆಂಗಳೂರಿನಿಂದ ಗೋಕರ್ಣಗೆ ತೆರಳುತ್ತಾ ಇದ್ದ ಸೀಬರ್ಡ್ ಸ್ಲೀಪರ್ ಕೋಚ್ ಬಸ್ಸಿಗೆ ಗುದ್ದಿದೆ. ಲಾರಿ ಚಾಲಕನ ಅತಿವೇಗ ಹಾಗೂ ಅಜಾಗರೂಕತೆಯಿಂದ ಡಿವೈಡರ್ ದಾಟಿ ಬಸ್ಸಿಗೆ ಡಿಕ್ಕಿ ಹೊಡೆದಿದೆ. ಗುದ್ದಿದ ರಭಸಕ್ಕೆ ಬಸ್ಸಿಗೆ ಬೆಂಕಿ ಹೊತ್ತುಕೊಂಡು ಸ್ಥಳದಲ್ಲೇ ಸಾವನ್ನಪ್ಪಿದ್ರೆ 9 ಜನ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಗಾಯಾಳುಗಳು ಹಿರಿಯೂರು ಹಾಗೂ ಚಿತ್ರದುರ್ಗ ಜಿಲ್ಲಾ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಹಿರಿಯೂರು ಗ್ರಾಮಾಂತರ ಠಾಣಾ ವ್ಯಾಪ್ತಿಯಲ್ಲಿ ದುರ್ಘಟನೆ ನಡೆದಿದೆ. ಇನ್ನು ಈ ಬಸ್ಸಿನಲ್ಲಿ ಮಂಜುನಾಥ, ಸಂಧ್ಯಾ, ಶಶಾಂಕ್, ದಿಲೀಪ್, ಪ್ರೀತೀಶ್ವರನ್, ವಿಬಿಂದು, ಕೆ ಕವಿತಾ, ಅನಿರುದ್ಧ, ಅಮೃತ, ಇಶಾ, ಸೂರಜ್, ಮಾನಸ, ಮಿಲನ, ಹೇಮರಾಜ್ ಕುಮಾರ್, ಕಲ್ಪನಾ ಪ್ರಜಾಪತಿ, ವಿಜಯ್ ಭಂಡಾರಿ, ನವ್ಯ, ಅಭಿಷೇಕ್, ಹೆಚ್ ಕಿರಣ್ ಪಾಲ್, ಎಂ ಕೀರ್ತನ್ ಸೇರಿದಂತೆ 28 ಜನ ಪ್ರಯಾಣಿಸ್ತಾ ಇದ್ರು. ಇನ್ನು ಶಶಿಕಾಂತ್ ಅನ್ನೋರು ಕೊನೆ ಕ್ಷಣದಲ್ಲಿ ಬಸ್ ಬುಕಿಂಗ್ ಕ್ಯಾನ್ಸಲ್ ಮಾಡಿದ್ರಿಂದ ಬದುಕುಳಿದಿದ್ದಾರೆ. ಹಿರಿಯೂರು ತಾಲೂಕಿನ ಗೊರ್ಲತ್ತು ಗ್ರಾಮದ ಬಳಿ ನಡೆದ ಭೀಕರ ಬಸ್ ದುರಂತದಲ್ಲಿ 9 ಮಂದಿ ಸಾವಿಗೀಡಾಗಿದ್ದಾರೆ. ಬಸ್ ಅಪಘಾತದಲ್ಲಿ ಬದುಕುಳಿದ ಬಸ್ ಚಾಲಕ ಮೊಹಮ್ಮದ್ ರಫಿ ಅಪಘಾತದ ಭೀಕರತೆಯನ್ನು ಬಿಚ್ಚಿಟ್ಟಿದ್ದಾರೆ. ಸೀಬರ್ಡ್ ಬಸ್ ಚಾಲಕ ಮೊಹಮ್ಮದ್ ರಫೀಕ್ ಪಬ್ಲಿಕ್ ಟಿವಿಯೊಂದಿಗೆ ಮಾತನಾಡಿ, ಏಕಾಏಕಿ ಲಾರಿ ಬಂದು ಬಸ್ಗೆ ಡಿಕ್ಕಿ ಹೊಡೆದಿದೆ. ಇದನ್ನು ತಪ್ಪಿಸಲು ಹೋದಾಗ ಪಕ್ಕದಲ್ಲೇ ಬಸ್ ಇತ್ತು. ಸೀದಾ ಲಾರಿ ಡೀಸೆಲ್ ಟ್ಯಾಂಕ್ಗೆ ಗುದ್ದಿದೆ. ಆ ಕ್ಷಣದಲ್ಲಿ ಏನಾಯಿತು ಅನ್ನೋದು ಗೊತ್ತಾಗಲಿಲ್ಲ ಎಂದಿದ್ದಾರೆ. ಇನ್ನು ಅಪಘಾತದಲ್ಲಿ ಬದುಕುಳಿದ ಬಸ್ ಚಾಲಕ ಮೊಹಮ್ಮದ್ ರಫೀಕ್ ಚಿತ್ರದುರ್ಗದ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಇನ್ನು ಕ್ಲೀನರ್ ಸಾಧಿಗೂ ಕೂಡ ಘಟನೆಯ ಭೀಕರತೆ ಬಿಚ್ಚಿಟ್ಟಿದ್ದಾರೆ. ರಾತ್ರಿ ನಾನು ಮಲಗಿದ್ದೆ, ಡಿಕ್ಕಿ ಹೊಡೆದ ರಭಸಕ್ಕೆ ಬಸ್ನಿಂದ ಹೊರಬಿದ್ದೆ. ನೋಡುತ್ತಿದ್ದಂತೆ ಬಸ್ ಧಗಧಗನೆ ಹೊತ್ತಿ ಉರಿದಿದೆ. ಸ್ಥಳೀಯರು ನಮ್ಮ ಸಹಾಯಕ್ಕೆ ಬಂದರು ಎಂದಿದ್ದಾರೆ. ರಾತ್ರಿ 12 ಸರ್ ಅದು 12ವರೆಗೆ ಏಕಾಏಕಿ ಹೆಂಗೆ ಬಂತು ಸರ್ ಅಂತ? ರಾಂಗ್ ಸೈಡಿಂದ ಡಿವೈಡರ್ ಜಿಗಚ್ಚಿ ಲಾರಿ ಅವ್ನು ಬಂದು ನೋಡ್ದಂತ ಸರ್. ಅಪ್ಪು ಇವತ್ತು ಲಾರಿ ಬಂದ್ರೆ ಡೈರೆಕ್ಟ್ ಇಲ್ಲಿ ಡಿಎಲ್ ಟ್ಯಾಂಕಿಗೆ ಗುದ್ದಿತ್ತು ರೀ ಅದು. ಹಾಂ, ನಿಮ್ಮ ಡಿಎಲ್ ಟ್ಯಾಂಕಿಂದ ಬಂದಿತ್ತು ಮುಂದಿಂದ ರೀ ಅಪ್ಪುಜಾಟ್ ರೋಡಿಂದ. ಹಾಂ, 30 ಜನ ಇದ್ರು. ಡ್ರೈವರ್ ನೀವು ಇಬ್ಬರೇ ಇಬ್ಬರು. ಫಸ್ಟ್ ಅಲ್ಲೇ ಗ್ಲಾಸ್ ಹೊಡ್ಕೊಂಡು ಅಲ್ಲೇ ಹೋಗಿ ಬಿದ್ದಿದ್ದಾರೆ. ನಾನು ಎಲ್ಲಿಂದ ಎಲ್ಲಿ ಹೋಗ್ತಾ ಇತ್ತು ಬಸ್ಸು? ಬೆಂಗಳೂರು ಟು ಗೋಕರ್ಣ. ಭೀಕರ ಬಸ್ ದುರಂತದಲ್ಲಿ 9 ಮಂದಿ ಸಾವನ್ನಪ್ಪಿದ್ದಾರೆ. ಬಸ್ನಲ್ಲಿ ಮಿಲನ, ನವ್ಯ ಹಾಗೂ ಮಾನಸ 3 ಯುವತಿಯರು ಗೋಕರ್ಣ ಟ್ರಿಪ್ಗೆ ಹೊರಟಿದ್ರು. ನಾಪತ್ತೆಯಾದ 3 ಯುವತಿಯರ ಪೈಕಿ ಓರ್ವ ಯುವತಿ ಮಿಲನ ಪತ್ತೆಯಾಗಿದ್ದು ಹಿರಿಯೂರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ. ನವ್ಯ ಹಾಗೂ ಮಾನಸಾಳ ಸಂಬಂಧಿ ಓಂಕಾರ ಮೂರ್ತಿ ಮಿಲನಾಳ ಆರೋಗ್ಯ ವಿಚಾರಿಸಿದ್ದಾರೆ. ಉಳಿದ ಇಬ್ಬರ ಮಾಹಿತಿ ಸಿಕ್ಕಿಲ್ಲ. ಹಿರಿಯೂರು ಆಸ್ಪತ್ರೆ ಮುಂದೆ ನವ್ಯ, ಮಾನಸ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದೆ. ನವ್ಯಾಳ ತಂದೆ ಮಂಜಪ್ಪ ಮಾತನಾಡಿ, ನನ್ನ ಮಗಳು ಎಲ್ಲಿದ್ದಾಳೆ ಎಂದು ಗೊತ್ತಾಗ್ತಾ ಇಲ್ಲ. ಏಪ್ರಿಲ್ನಲ್ಲಿ ನವ್ಯಾಳ ಮದುವೆ ಫಿಕ್ಸ್ ಆಗಿತ್ತು. ಮದುವೆಯಾದ ಮೇಲೆ ಸ್ನೇಹಿತೆಯರ ಜೊತೆ ಟ್ರಿಪ್ ಹೋಗೋಕೆ ಆಗೋದಿಲ್ಲ ಅಂತ 3 ಟ್ರಿಪ್ಗೆ ಅಂತ ಹೊರಟಿದ್ರು ಎಂದು ನವ್ಯಾಳ ತಂದೆ ಕಣ್ಣೀರಿಟ್ಟಿದ್ದಾರೆ. ಒಬ್ಬಳೆ ಮಗಳು ಒಬ್ಬನೇ ಮಗ ಸರ್. ಅವರಿಬ್ರು ಸಾಫ್ಟ್ವೇರ್, ಮಗಳಿಬ್ರು ಸಾಫ್ಟ್ವೇರ್. ಒಬ್ರು ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ರು. ಈಗ ಮೊನ್ನೆ ಬಂದು ಹೋಗಿದ್ಲು, ಟ್ರಿಪ್ ಹೋಗ್ತೀನಿ, ಇದೊಂದ್ಸರಿ ಟ್ರಿಪ್ ಹೋಗ್ಬತ್ತೀನಿ ಅಂತ ಹೇಳ್ಬಿಟ್ಟು ಟ್ರಿಪ್ ಹೋಗಿದ್ರು. ಮದುವೆ ಆದ್ಮೇಲೆ ಹೋಗಕ್ಕಾಗಲ್ಲ, ಅದೇ ಇದೊಂದ್ಸಲ ಗೋಕರ್ಣ ಮಾಡ್ಕೊ ಬರ್ತೀನಿ ಅಂತ ಹೋಗಿದ್ರು. ನಮಗೆ ಬೆಳಿಗ್ಗೆ 7 ಗಂಟೆಲಿ ಗೊತ್ತಾಯ್ತು ಸರ್. ಇವಳು ಮಿಲನ್ನ ಫೋನ್ ಮಾಡಿ ಹೇಳಿದ್ದು ಹಿಂಗೆ ಯಾಯ್ತು ಅಂತ, ಹಿಂಗಾಗಿದೆ ಅಂದೇಳಿಕೆ ನಾವು ಬೇಗ ಬಂದು ಇಲ್ಲಿ ಅವ್ರು ಎಲ್ಲದನ್ನು ಚೆಕ್ ಮಾಡ್ತಿದ್ದೆ. ಅವಳದೇ ಸಿಗ್ತಾ ಇಲ್ಲ. ಏಪ್ರಿಲ್ 28, 29ಕ್ಕೆ ಮದುವೆ ಫಿಕ್ಸ್ ಆಯಿತು ನವೀಂದು. ಮಿಲನ ಅವ್ರನ್ನ ಮಾತನಾಡಿಸಿದಾಗ ಮಿಲನ ಚೆನ್ನಾಗಿದ್ದಾರೆ. ಅವಳನ್ನ ಕೇಳಿದೆ ನಾನು, ನವ್ಯ ಮತ್ತು ಮಾನಸ ಎಲ್ಲಿದ್ರು ಅಂತ ಹೇಳಿ. ನವ್ಯ ಅವ್ರ ಪಕ್ಕದಲ್ಲೇ ಇದ್ಲಂತೆ, ಮಾನಸ ಅವರ ಹಿಂದೆಗಡೆ ಬೆಡ್ನಲ್ಲಿ ಇದ್ಲಂತೆ. ಹಾಗಾಗಿ ಆ ಘಟನೆ ಆದ ನಂತರ ನನಗೆ ಗೊತ್ತೇ ಇಲ್ಲ ಏನಾಯ್ತು ಅಂತ ಹೇಳಿ, ನಾನು ಹಾಗಾಗಿ ಇಲ್ಲಿದ್ದೀನಿ ಅಂತ ಹೇಳಿದ್ರು. ಅವರಿಬ್ಬರು ಕೂಡ ನವ್ಯ ಮತ್ತು ಮಾನಸ ಚನ್ನರಾಯಪಟ್ಟಣದವರು. ಚಿತ್ರದುರ್ಗದ ಹಿರಿಯೂರಿನಲ್ಲಿ ಭೀಕರ ಬಸ್ ಅಪಘಾತ ಸಂಭವಿಸಿದ್ದು ಸುಮಾರು 9 ಮಂದಿ ಬಲಿಯಾಗಿದ್ದಾರೆ. ಬೆಂಗಳೂರಿನಿಂದ ಗೋಕರ್ಣಕ್ಕೆ ಟ್ರಿಪ್ ಹೋಗ್ತಿದ್ದವರು ಸೇರಿದ್ದು ಅವರ ಪ್ರವಾಸದ ಪ್ಲಾನ್ ದುರಂತ ಅಂತ್ಯ ಕಂಡಿದೆ. ಬೆಂಗಳೂರಿನ ಮಾವಳ್ಳಿ ಪ್ರದೇಶದ 7 ಮಂದಿ ಯುವಕರ ಗೆಳೆಯರ ತಂಡ ಗೋಕರ್ಣಕ್ಕೆ ಪ್ರಯಾಣ ಬೆಳೆಸಿದ್ರು. ಮಂಜುನಾಥ, ಸಂಧ್ಯಾ, ಹೆಚ್, ಶಶಾಂಕ್, ಹೆಚ್ವಿ, ದಿಲೀಪ್, ಪ್ರೀತಿಸ್ವರನ್, ಬಿಂದು ಮತ್ತು ಕವಿತಾ ಬಸ್ನಲ್ಲಿ ಪ್ರಯಾಣಿಸ್ತಾ ಇದ್ರು. 7 ಮಂದಿ ಗೆಳೆಯರ ಪೈಕಿ 2 ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಉಳಿದವರಲ್ಲಿ 24 ವರ್ಷದ ಮಂಜುನಾಥ ಸಾವು ಬದುಕಿನ ನಡುವೆ ಹೋರಾಟ ನಡೆಸುತ್ತಿದ್ದಾರೆ. ಮಂಜುನಾಥಗೆ ದೇಹದ 23% ಸುಟ್ಟು ಹೋಗಿದೆ. ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯ ಬರ್ನ್ ವಾರ್ಡ್ನಲ್ಲಿ ಅವರಿಗೆ ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ದುರಂತದ ಬಗ್ಗೆ ಮಂಜುನಾಥ ಸಹೋದರ ದಿಲೀಪ್ ಮಾತನಾಡಿದ್ದು, ಚಾಲಕ ರ್ಯಾಶ್ ಡ್ರೈವಿಂಗ್ ಮಾಡಿದ್ರಿಂದ ಅಪಘಾತ ಸಂಭವಿಸಿದೆ ಎಂದಿದ್ದಾರೆ. ಸೊ ಅವ್ರಿಗೆ 2 ಕಾಲು ಬರ್ನ್ ಆಗಿದೆ 3rd ಡಿಗ್ರಿವರೆಗೂ. ಸೊ ಇವಾಗ ಎಲ್ಲ ಟ್ರೀಟ್ಮೆಂಟ್ ಕೊಟ್ಟು ಮಲಗಿಸಿದ್ದಾರೆ. ಪ್ರಾಣಕ್ಕೇನು ಅಪಾಯ ಇಲ್ಲ, ಅದೊಂದು ಗುಡ್ ನ್ಯೂಸ್ ಅಷ್ಟೇ. ಅವರು ಒಂದು 6-7 ಜನ ಹೋಗಿದ್ರು, ಕಸಿನ್ಸ್ ಎಲ್ಲ. ಬೆಳಿಗ್ಗೆ ಒಂದು 7 ಗಂಟೆ ಹಂಗೆ ಗೊತ್ತಾಗಿದೆ ಫೋನ್ ಕಾಲ್. ಇನ್ನೂ ಮದುವೆ ಆಗಿಲ್ಲ. ಅಮ್ಮ ಮಗಳು, ಹೌದು, ಅಮ್ಮ ಮಗಳು ಹೋಗಿದ್ದು. ಸೊ ಅವರಿಬ್ಬರಿಗೂ ಏನೋ ಇನ್ನೂ ಇನ್ಫಾರ್ಮೇಷನ್ ಬಂದಿಲ್ಲ. ಫ್ಯಾಮ್ಲಿ, ಎಲ್ಲರೂ ಫ್ಯಾಮ್ಲಿನೇ. ಇವನು ಮಾತ್ರ ಫ್ಯಾಮ್ಲಿ ಫ್ರೆಂಡು, ಇವನೊಬ್ಬ ಜೊತೆಗೆ ಹೋಗಿದ್ದೆ.
ಹಿರಿಯೂರು ಬಳಿಯ ಬಸ್ ದುರಂತದ ಬಗ್ಗೆ ಗಾಯಾಳು ಕಿರಣ್ ಪಾಲ್ ಕರಾಳತೆ ಬಿಚ್ಚಿಟ್ಟಿದ್ದಾರೆ. ಪಬ್ಲಿಕ್ ಟಿವಿಯೊಂದಿಗೆ ಕಿರಣ್ ಪಾಲ್ ಮಾತನಾಡಿದ್ದಾರೆ. ಗಾಢ ನಿದ್ದೆಯಲ್ಲಿದ್ವಿ, ಎದ್ದು ನೋಡಿದ್ರೆ ಬೆಂಕಿ ಧಗಧಗ ಅಂತ ಹೊತ್ತಿ ಉರಿತಾ ಇತ್ತು. ಸಾವಿನ ದವಡೆಯಿಂದ ಪಾರಾಗಿ ಬಂದಿದ್ದೇವೆ ಎಂದಿದ್ದಾರೆ. ಇನ್ನು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಗಾಯಾಳು ಕಿರಣ್ ಪಾಲ್ಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ. ಕುಟುಂಬ ಸಮೇತ ಕಿರಣ್ ಪಾಲ್ ಗೋಕರ್ಣಕ್ಕೆ ಟ್ರಿಪ್ ಹೋಗಿದ್ರು. ಮಧ್ಯರಾತ್ರಿ ಒಳ್ಳೆ ನಿದ್ದೆಯಲ್ಲಿದ್ವಿ, ಬಸ್ ಪಲ್ಟಿ ಆಯಿತು. ಎದ್ದು ನೋಡಿದ್ರೆ ಬಸ್ ತುಂಬಾ ಹೊಗೆ ತುಂಬಿಕೊಂಡಿತ್ತು. ಬಸ್ನಿಂದ ಜಂಪ್ ಮಾಡಿ ಪ್ರಾಣ ಉಳಿಸಿಕೊಂಡೆ. ಆದರೆ ನನ್ನ 2 ಕೈಗಳಿಗೆ ಸುಟ್ಟ ಗಾಯಗಳು ಆಗಿವೆ ಎಂದಿದ್ದಾರೆ. The truck, our bus got crashed and it started burning. Everyone was in a deep sleep. That is, How you escaped from there? What time incident, sir? What time? So when the fire just came, right? So I climbed up and jumped out. You jumped from window? Yeah. You broken window or It was already broken. Where are you going actually? Broken. For what reason? Vacation. ಚಿತ್ರದುರ್ಗದ ಹಿರಿಯೂರು ಬಳಿ ಸಂಭವಿಸಿದ ಬಸ್ ದುರಂತದಲ್ಲಿ ಉತ್ತರ ಭಾರತ ಮೂಲದ ಹೇಮರಾಜ್ ಕುಟುಂಬ ಬದುಕುಳಿದಿದೆ. 8 ವರ್ಷದ ಮಗನೊಂದಿಗೆ ಹೇಮರಾಜ್ ಮತ್ತು ಕಲ್ಪನಾ ದಂಪತಿ ಗೋಕರ್ಣಕ್ಕೆ ಪ್ರಯಾಣ ಬೆಳೆಸಿದ್ರು. ಮೂವರು ಕೂಡ ಅಪಾಯದಿಂದ ಪಾರಾಗಿದ್ದು ತುಮಕೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಬೆಂಗಳೂರಿನ ಸರ್ಜಾಪುರ ರಸ್ತೆಯ ತಮ್ಮ ನಿವಾಸಕ್ಕೆ ವಾಪಸ್ಸಾಗಿದ್ದಾರೆ. ಹೇಮರಾಜ್ ತಲೆಗೆ ಗಾಯವಾಗಿದೆ, ಪತ್ನಿ ಕಲ್ಪನಾಗೂ ಗಾಯಗಳು ಆಗಿವೆ. ಬಸ್ ದುರಂತದ ಬಗ್ಗೆ ಗಾಯಾಳು ಹೇಮರಾಜ್ ಪಬ್ಲಿಕ್ ಟಿವಿಯೊಂದಿಗೆ ಮಾತನಾಡಿದ್ದಾರೆ. ಮೊದಲು ಮಗನನ್ನ ಕಿಟಕಿಯಿಂದ ಹೊರದೊಬ್ಬಿ ಬಳಿಕ ತಾವು ಕೂಡ ಕಿಟಕಿಯಿಂದ ಹೊರಜಿಗಿದು ಜೀವ ಉಳಿಸಿಕೊಂಡಿದ್ದಾಗಿ ಹೇಮರಾಜ್ ತಿಳಿಸಿದ್ದಾರೆ. गोकर्ण जा रहे थे सेलिब्रेशन के लिए, वैकेशन सेलिब्रेट करने के लिए. मतलब जब इंसिडेंट हुआ तो हम लोग सो रहे थे, तो एकदम से जब लॉरी ने बस को से हिट किया तो एकदम से हमारा आँख खुला और ऊपर से कुछ मेरे सिर को हिट किया. एंड जब हमने देखा तो चारों तरफ पूरा डेंस स्मोक और वो सब था, तो हमें लगा कि ये बस में आग लगने वाला है, तो जल्दी से इधर से निकलो. हमारा साइड विंडो है, उसका ग्लास ऑलरेडी टूट चुका था, तो उधर से पहले मैंने बेटे को नीचे उतारा, देन उसके बाद मेरी वाइफ नीचे उतरी, देन उसके बाद मैं उधर से जंप किया. तो उसके बाद जैसे ही हमने पीछे मुड़ के देखा तो पूरा बस और लॉरी पूरा आग में था, मतलब आग लग चुका था कंप्लीटली बस को. ಚಿತ್ರದುರ್ಗದ ಹಿರಿಯೂರು ಬಸ್ ದುರಂತದಲ್ಲಿ ಇಶಾ ಹಾಗೂ ಇಬ್ಬರು ಸ್ನೇಹಿತೆಯರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಇಶಾ ಹಾಗೂ ಸ್ನೇಹಿತರಿಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ. ಅಮೃತ ಅನಿರುದ್ಧಗೆ ಬನ್ನೇರುಘಟ್ಟದ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಬಸ್ಗೆ ಬೆಂಕಿ ಹೊತ್ತಿಕೊಂಡ ಕೂಡಲೇ ಬಸ್ ಕಿಟಕಿಯಿಂದ ಹೊರಬಂದು ಇಶಾ, ಅಮೃತ, ಅನಿರುದ್ಧ ಜೀವ ಉಳಿಸಿಕೊಂಡಿದ್ದಾರೆ. ಅಪಘಾತ ಆದ ಕೂಡಲೇ ಇಶಾ ತಂದೆಗೆ ಕರೆ ಮಾಡಿದ್ದಾರೆ. ಮಧ್ಯರಾತ್ರಿಯೇ ಘಟನಾ ಸ್ಥಳಕ್ಕೆ ಬಂದ ಇಶಾ ತಂದೆ ಗಾಯಾಳುಗಳನ್ನ ಕರೆತಂದು ಚಿಕಿತ್ಸೆಗೆ ದಾಖಲಿಸಿದ್ದಾರೆ. ಗಾಯಾಳು ಅನಿರುದ್ಧ ತಂದೆ ಮಾತನಾಡಿ, ವೆಕೇಷನ್ಗಾಗಿ ಗೋಕರ್ಣ ಪ್ರವಾಸಕ್ಕೆ ಹೋಗ್ತಾ ಇದ್ರು. ರಾತ್ರಿ ವಿಷಯ ತಿಳಿಯಿತು, ಆತನಿಗೂ ಗಾಯಗಳು ಆಗಿವೆ ಎಂದಿದ್ದಾರೆ. ಗಾಯಾಳು ಇಶಾ ತಾಯಿ ಮಾತನಾಡಿ, ಇಶಾ, ಅಮೃತ, ಅನಿರುದ್ಧ ಹಿಂದೆ ಸೀಟ್ನಲ್ಲಿ ಮಲಗಿದ್ರು. ನಮ್ಮ ಮಕ್ಕಳು ಅಪ್ಪರ್ ಸೀಟ್ನಿಂದ ಜಂಪ್ ಮಾಡಿ ಹೊರ ಬಂದಿದ್ದಾರೆ ಎಂದು ತಿಳಿಸಿದ್ದಾರೆ. My son was going for just a vacation in Gokarna. Just got a call in the night at 2 o'clock that the bus met with an accident. I don't have much details that what has happened and how it has happened, because they tried to escape from the window and they got some injuries and all. Our friends, they picked them up and then we came to Sagar here. Health is okay, not very major injuries. ಸರ್, ನಮಗೆ ರಾತ್ರಿ 2 ಗಂಟೆಗೆ ತಿಳಿತು. 4 ಗಂಟೆ ಅಷ್ಟರಲ್ಲಿ ಅಲ್ಲಿ ರೀಚ್ ಆದ್ವಿ. ನಮ್ಮ ಫ್ರೆಂಡ್ಸ್ ಅವರಿಗೆ ಹೇಳಿಬಿಟ್ಟು ಅವ್ರನ್ನ ಅಲ್ಲಿಂದ ಫಸ್ಟ್ ಏಡ್ ಮಾಡಿಸಿ ಕರ್ಕೊಂಬರಕ್ಕೆ ಹೇಳಿದ್ವಿ. ನಾವು ಅಲ್ಲಿಂದ ಮತ್ತೆ ಪಿಕ್ ಮಾಡಿ ಇಲ್ಲಿ ಕರ್ಕೊಂಬಂದು ಅಡ್ಮಿಟ್ ಮಾಡಿದ್ವಿ ಅಪೋಲೋದಲ್ಲಿ. ಒಬ್ಬರಿಗೆ ಕಾಲ್ಗೆ ಫ್ರ್ಯಾಕ್ಚರ್ ಆಗಿದೆ, ಇನ್ನೊಬ್ಬರಿಗೆ ಕಾಲ್ಗೆ ಸ್ಟಿಚಸ್ ಬಿದ್ದಿದ್ದಾವೆ. ನನ್ನ ಮಗಳಿಗೆ ಸ್ವಲ್ಪ ಹಣೆ ಮೇಲೆ ಗಾಯ ಆಗಿದೆ. ಸ್ವಲ್ಪ ಪ್ಯಾನಿಕ್ ಆಗಿದ್ದಾರೆ ಮಕ್ಕಳು. ಚಿತ್ರದುರ್ಗದ ಹಿರಿಯೂರು ಬಳಿ ಭೀಕರ ಬಸ್ ದುರಂತ ಸಂಭವಿಸಿದ್ದು 3 ಸ್ನೇಹಿತೆಯರಾದ ಗಗನ, ರಕ್ಷಿತಾ ಹಾಗೂ ರಶ್ಮಿ ಕ್ರಿಸ್ಮಸ್ ರಜೆಗಂತ ಊರಿಗೆ ಹೊರಟಿದ್ರು. ಇದರಲ್ಲಿ ಭಟ್ಕಳ ಮೂಲದ ರಶ್ಮಿ ತನ್ನ ಸ್ನೇಹಿತರ ಜೊತೆಗೆ ಗೋಕರ್ಣಕ್ಕೆ ಹೋಗ್ತಿದ್ರು. ಇದೀಗ ಈ ದುರಂತದಲ್ಲಿ 2 ಯುವತಿಯರು ಗ್ರೇಟ್ ಎಸ್ಕೇಪ್ ಆಗಿದ್ದಾರೆ. ಬೆಂಗಳೂರಿನಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಿದ್ದ ರಶ್ಮಿ ಕ್ರಿಸ್ಮಸ್ ಹಿನ್ನೆಲೆಯಲ್ಲಿ ಸೋಮವಾರದವರೆಗೂ ಕೂಡ ರಜೆ ಹಾಕೊಂಡು 4 ದಿನಗಳ ರಜೆಯನ್ನ ಪಡೆದಿದ್ರು. ನಿನ್ನೆ ಸಂಜೆ ಕೆಲಸ ಮುಗಿಸಿ ತನ್ನ 2 ಸ್ನೇಹಿತೆಯರಾದ ಗಗನ ಮತ್ತು ರಕ್ಷಿತಾ ಜೊತೆಗೆ ಬಸ್ ಹತ್ತಿ ಗೋಕರ್ಣಕ್ಕೆ ತೆರಳುತ್ತಿದ್ರು. ಗೋಕರ್ಣದ ನಂತರ ತಮ್ಮ ಊರಾದ ಭಟ್ಕಳಕ್ಕೆ ಹೋಗಬೇಕಿತ್ತು. ದುರಂತ ನಡೆದ ಸಂದರ್ಭದಲ್ಲಿ ಯುವತಿಯರು ಬೆಂಕಿ ಹೊತ್ಕೊಳ್ತಿದ್ದಂತೆ ಗಗನ ಮತ್ತು ರಕ್ಷಿತಾ ಹೊರಗೆ ಜಿಗಿದು ಪ್ರಾಣವನ್ನ ಕಾಪಾಡಿಕೊಂಡಿದ್ದಾರೆ. ಆದರೆ ರಶ್ಮಿ ಬಸ್ನಿಂದ ಹೊರಬಂದ ಬಗ್ಗೆ ಖಚಿತ ಮಾಹಿತಿ ಸಿಕ್ಕಿಲ್ಲ. ಹಿರಿಯೂರು ತಾಲೂಕಿನ ಗೊರ್ಲತ್ತು ಗ್ರಾಮದ ಬಳಿ ನಡೆದ ಭೀಕರ ಬಸ್ ದುರಂತದಲ್ಲಿ 9 ಮಂದಿ ಸಾವಿಗೀಡಾಗಿದ್ದಾರೆ. ದುರಂತದ ಬಗ್ಗೆ ಬಸ್ ಮಾಲೀಕ ನಾಗರಾಜ್ ಪಬ್ಲಿಕ್ ಟಿವಿಗೆ ಮಾಹಿತಿ ನೀಡಿದ್ದಾರೆ. ವಿರುದ್ಧ ದಿಕ್ಕಿನಲ್ಲಿ ಬಂದ ಟ್ರಕ್ ಬಸ್ಸಿನ ಡೀಸೆಲ್ ಟ್ಯಾಂಕ್ಗೆ ಗುದ್ದಿದ್ದರಿಂದ ಈ ದುರಂತ ಸಂಭವಿಸಿದೆ ಎಂದಿದ್ದಾರೆ. ಪ್ರಯಾಣಿಕರ ಸುರಕ್ಷತೆಗೆ ಸಂಬಂಧಿಸಿದ ಎಲ್ಲಾ ಮಾನದಂಡಗಳನ್ನು ಬಸ್ಸು ಹೊಂದಿತ್ತು. 2 ತುರ್ತು ನಿರ್ಗಮನ ದ್ವಾರವೂ ಇತ್ತು ಎಂದು ಹೇಳಿದರು. ಒಟ್ಟು 32 ಸೀಟ್ಗಳ ಬಸ್ನಲ್ಲಿ 29 ಪ್ರಯಾಣಿಕರು ಪ್ರಯಾಣ ಮಾಡ್ತಾ ಇದ್ರು ಎಂದು ಹೇಳಲಾಗಿದೆ. ಬಸ್ನಲ್ಲಿ ಗೋಕರ್ಣದ 25 ಜನ, ಕುಮಟಾದ 2 ಹಾಗೂ ಶಿವಮೊಗ್ಗದ 2 ಪ್ರಯಾಣಿಸ್ತಾ ಇದ್ರು ಎಂದು ಮಾಹಿತಿ ನೀಡಿದ್ದಾರೆ.
ಸೀಬರ್ಡ್ ಬಸ್ನಲ್ಲಿದ್ದ 8 ಪ್ರಯಾಣಿಕರು, ಲಾರಿ ಡ್ರೈವರ್ ಸೇರಿ 9 ಮಂದಿ ಮೃತಪಟ್ಟಿದ್ದಾರೆ ಎಂದು ಐಜಿಪಿ ರವಿಕಾಂತೇಗೌಡ ತಿಳಿಸಿದ್ದಾರೆ. ಗೊರ್ಲತ್ತು ಗ್ರಾಮದ ಬಳಿ ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿದ ಅವರು, ಸದ್ಯ ಬಸ್ನಿಂದ 8 ಮೃತದೇಹಗಳನ್ನು ಹೊರತೆಗೆಯಲಾಗಿದೆ. ಓರ್ವ ಲಾರಿ ಚಾಲಕ ಸೇರಿ 9 ಜನ ಸಾವನ್ನಪ್ಪಿದ್ದಾರೆ. ಗಾಯಾಳುಗಳನ್ನು ಶಿರಾ ಹಾಗೂ ಹಿರಿಯೂರು ಆಸ್ಪತ್ರೆಗೆ ಚಿಕಿತ್ಸೆಗೆ ದಾಖಲಿಸಲಾಗಿದೆ. ಗಂಭೀರವಾಗಿ ಗಾಯಗೊಂಡವರನ್ನು ವಿಕ್ಟೋರಿಯಾ ಆಸ್ಪತ್ರೆಗೆ ಆಂಬ್ಯುಲೆನ್ಸ್ ಮೂಲಕ ಕಳುಹಿಸಿಕೊಡಲಾಗಿದೆ. ಬೆಂಗಳೂರಿನಿಂದ ಡಿಎನ್ಎ ಅಂಡ್ ಸೂಕೋ ಟೀಮ್ ಕಾರ್ಯಾಚರಣೆ ನಡೆಸಿದೆ. ಸೀಬರ್ಡ್ ಬಸ್ನಲ್ಲಿದ್ದ 21 ಜನರು ಪತ್ತೆಯಾಗಿದ್ದು 11 ಜನರು ಪತ್ತೆಯಾಗಿಲ್ಲ ಎಂದು ಚಿತ್ರದುರ್ಗದ ಎಸ್ಪಿ ರಂಜಿತ್ ಹೇಳಿದ್ದಾರೆ. ಸೀಬರ್ಡ್ ಬಸ್ನಲ್ಲಿದ್ದ 21 ಜನರು ಪತ್ತೆಯಾಗಿದ್ದು ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದೇವೆ. ಈ ಪೈಕಿ 6 ಪ್ರಯಾಣಿಕರು ಗಾಯಗೊಂಡಿದ್ದಾರೆ ಎಂದು ತಿಳಿಸಿದರು.